3-4 ದಿನ ಹೊಡಿತಾರಲ್ಲ, ನೆನ್ನೆ 112 ಫೋನ್ ಮಾಡಿದ್ದಾರೆ, 112 ಬಂದಿದ್ದಾರೆ, ಬೀಟ್ ಹೊಡಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅದ್ರ 3-4 ಜನ ಓಡೋಗ್ತಾರೆ, ಒಬ್ಬನ ಅರೆಸ್ಟ್. ನನ್ನ ಪ್ರಶ್ನೆ ಕೇಸ್ ಆಗಿದೆ ಸರ್, ನನ್ನ ಕೇಸ್ ಬಗ್ಗೆ ಮಾತಿಲ್ಲ. ನನ್ನ ಪ್ರಶ್ನೆ ಏನು, ಈ ಬೀಟ್ ಸಂಬಂಧಪಟ್ಟಂಗೆ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ಗಳ ಹತ್ರ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಕುಗ್ಗಿದೆ? ಅದನ್ನ ಯಾಕೆ ಪೊಲೀಸ್ ಈಗ ನಾನು ನೋಡ್ದಂಗೆ ನಮ್ಮ ವಿಜಯಪುರದಲ್ಲಿ ಮನೆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಜಿಪ್ ಬಂತು, ಆಯ್ತು, ಅಲ್ಲಿ ಬಿಟ್ಟು ನೀವೇ ಪ್ರತಿ ನಮ್ಮ ಮನೆ ನಮ್ಮ ಪೊಲೀಸ್ ಅಂತ ಮಾಡಿದೀರಾ, ಬಂದೆಲ್ಲ ಸ್ಟಿಕ್ಕರ್ ಹಾಕೋದ್ರು. ಅದ 3-4 ದಿನ ಹೊಡಿತಾರಲ್ಲ, ನೆನ್ನೆ 112 ಫೋನ್ ಮಾಡಿದ್ದಾರೆ, 112 ಬಂದಿದ್ದಾರೆ, ಬೀಟ್ ಹೊಡಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅದ್ರ 3-4 ಜನ ಓಡೋಗ್ತಾರೆ, ಒಬ್ಬನ ಅರೆಸ್ಟ್. ನನ್ನ ಪ್ರಶ್ನೆ ಕೇಸ್ ಆಗಿದೆ ಸರ್, ನನ್ನ ಕೇಸ್ ಬಗ್ಗೆ ಮಾತಿಲ್ಲ. ನನ್ನ ಪ್ರಶ್ನೆ ಏನು, ಈ ಬೀಟ್ ಸಂಬಂಧಪಟ್ಟಂಗೆ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ಗಳ ಹತ್ರ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಕುಗ್ಗಿದೆ? ಅದನ್ನ ಯಾಕೆ ಪೊಲೀಸ್ ಈಗ ನಾನು ನೋಡ್ದಂಗೆ ನಮ್ಮ ವಿಜಯಪುರದಲ್ಲಿ ಮನೆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಜಿಪ್ ಬಂತು, ಆಯ್ತು, ಅಲ್ಲಿ ಬಿಟ್ಟು ನೀವೇ ಪ್ರತಿ ನಮ್ಮ ಮನೆ ನಮ್ಮ ಪೊಲೀಸ್ ಅಂತ ಮಾಡಿದೀರಾ, ಬಂದೆಲ್ಲ ಸ್ಟಿಕ್ಕರ್ ಹಾಕೋದ್ರು.